ಶ್ರೀ ನಾಡಪ್ರಭು ಕೆಂಪೇಗೌಡರ ಪ್ರತಿಮೆ ನಿರ್ಮಾಣಕ್ಕೆ ಒಕ್ಕಲಿಗರ ಹಲವು ವರ್ಷಗಳ ಬೇಡಿಕೆಗೆ ಶಾಸಕ ಪಿ ರವಿಕುಮಾರ್ ನಾಂದಿ ಹಾಡಿದ್ದಾರೆ. ಮಂಡ್ಯ ನಗರಕ್ಕೆ ಹೈಟೆಕ್ ಸ್ಪರ್ಶ ನೀಡುವ ಹಿನ್ನೆಲೆ ಮಂಡ್ಯದ ಪ್ರಮುಖ ವೃತ್ತ ಜಿಸಿ ವೃತ್ತದಲ್ಲಿ ಸುಮಾರು 26 ಅಡಿ ಎತ್ತರದ ನಾಡಪ್ರಭು ಕೆಂಪೇಗೌಡರ ಪ್ರತಿಮೆ ನಿರ್ಮಾಣಕ್ಕೆ ನಿರ್ಧಾರ ಮಾಡಿದ್ದು, ಈ ಹಿನ್ನೆಲೆಯಲ್ಲಿ ಖ್ಯಾತ ಶಿಲ್ಪಿ ಅರುಣ್ ಯೋಗಿ ಜೊತೆ ಶಾಸಕ ಗಣಿಗ ರವಿಕುಮಾರ್ ಸ್ಥಳ ಪರಿಶೀಲನೆ ನಡೆಸಿದರು. ತೆಗೆದ್ಬಿಡುವ ಗೋಡೆ ಗಂಟೆ ತೆಗೆದ್ಬಿಡುವ ಈಗ 3 ದಿಕ್ಕಿರೋದ್ರಿಂದ ಈಗ ಲೇಡಿ ಬೀಬಿದೆಲ್ಲ ಅಲ್ಲಿಗೆ ಬರ್ತೀವಿ. ಹಿಂದೆ ಕಡೆ ಬ್ರೀತಿಂಗ್ ಫೇಸ್ ಮಾಡೋದು ಚೆನ್ನಾಗಿ. ಹೌದು, ಇದು ಒಳಗೆ ಹೋದೇ ಬೇಡಿ. ಇದು ಏನಂದ್ರೆ ಆದಷ್ಟು ಶಾಸಕ ಪಿ ರವಿಕುಮಾರ್ ಮಾತನಾಡಿ, 2 ಕೋಟಿ ವೆಚ್ಚದಲ್ಲಿ ಕೆಂಪೇಗೌಡರ ಬೃಹತ್ ಪ್ರತಿಮೆ ನಿರ್ಮಾಣವಾಗಲಿದೆ. ಕೆಂಪೇಗೌಡರ ಪ್ರತಿಮೆಯಿಂದ ಮಂಡ್ಯಕ್ಕೆ ಹೊಸ ರೂಪ ಬರುತ್ತೆ. ಹೊಸ ಮಂಡ್ಯ ಕಟ್ಟಿಕೊಡುವ ಮಾತು ಕೊಟ್ಟಿದ್ದೆ. ಅದೇ ರೀತಿ ಹೊಸ ಸ್ಪರ್ಶ ಕೊಡ್ತಿದ್ದೇನೆ. ಮಂಡ್ಯ ನಗರ ಗುಂಡಿ ಮುಕ್ತ ನಗರ ಮಾಡಿದ್ದೇನೆ ಎಂದರು. ಮಂಡ್ಯ ನಗರಕ್ಕೆ ಹೊಸ ರೂಪ ಕೊಡಬೇಕು ಅಂತೇಳಿ ನಾನು ಶಾಸಕರಾದ ನಂತರ ಸರಿಸುಮಾರು 200 ಕೋಟಿ ರೂಪಾಯಿಯಷ್ಟು ಕಾಮಗಾರಿಗಳನ್ನು ಮಂಡ್ಯ ನಗರ ಒಂದಕ್ಕೆ ಇತಿಹಾಸದಲ್ಲಿ 100 ವರ್ಷದ ಇತಿಹಾಸದಲ್ಲಿ ಹಾಕಿದ್ದೀವಿ. ಪ್ರತಿ ರೋಡು, ಸರ್ಕಲ್ಲು, ಫುಟ್ಪಾತು, ಈ 3ನೇ ವಾರ್ಡ್ ಒಂದೇ ಒಂದು ವಾರ್ಡಿಗೆ 20 ಕೋಟಿಯನ್ನು ಹಾಕಿದ್ದೀವಿ. ಬಡವರು ಮಳೆ ಬಂದಂಥ ಸಂದರ್ಭದಲ್ಲಿ ಅವರಿಗೆ ನರಕ ದೃಶ್ಯ ಕಾಣ್ತಾಯಿತ್ತು. 1 ಇಂಚು ನೀರು ಬರದಂಗೆ 2 ವರ್ಷದಲ್ಲೇ ಮಾಡಿ ತೋರಿಸಿದ್ದೀವಿ. ಈಗ ಮಂಡ್ಯದ ಸರ್ಕಲ್ಗಳನ್ನು ಅಭಿವೃದ್ಧಿ ಮಾಡಬೇಕು ಅನ್ನೋದು ನಮ್ಮ ಇಚ್ಛೆ. ಅದಕ್ಕಾಗಿ 5 ಕೋಟಿ ರೂಪಾಯಿಯನ್ನು ಬಿಡುಗಡೆ ಮಾಡಿದ್ದೀವಿ. ಅದರಲ್ಲಿ ಸಂಜಯ್ ವೃತ್ತಕ್ಕೆ 2 ಕೋಟಿಯನ್ನು ಬಿಡುಗಡೆ ಮಾಡಿ, ಇಲ್ಲೊಂದು ಭಾಳ ಬಹುಜನರ ಬೇಡಿಕೆ, ಇಡೀ ಮಂಡ್ಯದ ಹಳ್ಳಿಯ ಜನರ ಬೇಡಿಕೆ ಒಂದು ಕೆಂಪೇಗೌಡರ ಸ್ಟ್ಯಾಚು ಆಗಬೇಕು ಅಂತ. ಅದೇ ರೀತಿ ನಮ್ಮ ಅರುಣ್ ಯೋಗಿ ರಾಜವ್ರ ಹತ್ರನೇ ಕೆತ್ತನೆ ಮಾಡಿಸಿ ಅನ್ನೋದು ಭಾಳ ಜನರ ಬೇಡಿಕೆ ಆಗಿತ್ತು. ಇವತ್ತು ಅವ್ರನ್ನ ಸಂಜಯ್ ವೃತ್ತಕ್ಕೆ ಕರ್ಕೊಂಡು ಬಂದು ಎಲ್ಲಿ ಮಾಡ್ತೀವಿ ಆ ಸರ್ಕಲನ್ನು ನೋಡಿದ್ದೀವಿ. ಇನ್ನು ಎಲ್ಲ ಅಪ್ರೂವಲ್ ಆಗಿದೆ. ಮುಖ್ಯಮಂತ್ರಿಗಳ ವಿಶೇಷ ಅನುದಾನದಲ್ಲಿ 2 ಕೋಟಿ ರೂಪಾಯಿಯನ್ನು ಬಿಡುಗಡೆ ಮಾಡಿದ್ದೀವಿ. ಒಟ್ಟು ತಳಪಾಯ ಮತ್ತು ವಿಗ್ರಹ ಸೇರಿ 26 ಅಡಿ ಇರುತ್ತೆ. 2 ಕೋಟಿ ರೂಪಾಯಲ್ಲಿ ವಿಶೇಷವಾದ ಕೆಂಪೇಗೌಡರ ಪ್ರತಿಮೆಯನ್ನು ಸ್ಥಾಪನೆ ಮಾಡ್ತಾಯಿದ್ದೀವಿ. ಅದು ಸ್ಥಾಪನೆ ಆದ ನಂತರ ಮಂಡ್ಯಕ್ಕೆ ಹೊಸ ಕಳೆ ಬರುತ್ತೆ. ಬಹುಜನರ ಬೇಡಿಕೆಯನ್ನು ಈಡೇರಿಸಿದಂಥ ಸಂತೃಪ್ತಿ ನಮಗಿರುತ್ತೆ. ಖ್ಯಾತ ಶಿಲ್ಪಿ ಅರುಣ್ ಯೋಗಿ ಮಾತನಾಡಿ, ನಾಡಪ್ರಭು ಕೆಂಪೇಗೌಡರ ಪ್ರತಿಮೆ ಮಾಡುವ ಅವಕಾಶ ಸಿಕ್ಕಿದೆ. ನಮ್ಮ ತಾಯೂರು ಮಂಡ್ಯ, ಅದಕ್ಕೆ ವಿಶೇಷ ಅಭಿಮಾನ. ಅಚ್ಚುಕಟ್ಟಾಗಿ ಈ ಜವಾಬ್ದಾರಿಯುತವಾಗಿ ನಾನು ಕೆಲಸ ಮಾಡ್ತೇನೆ. ಮಹಾನ್ ನಾಯಕರಿಗೆ ಇತಿಹಾಸವಿದೆ. ಆ ಇತಿಹಾಸ ತಿಳಿದು ನಾಯಕರ ಪ್ರತಿಮೆ ಕೆತ್ತನೆ ಮಾಡ್ತೇನೆ ಎಂದರು. ಇವತ್ತೊಂದು ವಿಶೇಷ ದಿನ ಅಂತಲೇ ಹೇಳ್ಬೋದು. ನಾಡಪ್ರಭು ಕೆಂಪೇಗೌಡರ ಪ್ರತಿಮೆ ನಮ್ಮ ಮಂಡ್ಯದಲ್ಲಿ ಮಾಡಬೇಕು ಅಂತ ಮಾನ್ಯ ಶಾಸಕರು ಭಾಳ ಪ್ರೀತಿಯಿಂದ, ಆಸಕ್ತಿಯಿಂದ ಒಂದು ಆಹ್ವಾನ ಕೊಟ್ಟಿದ್ದರು, ಬಂದು ನೋಡಲಿಕ್ಕೆ, ಜಾಗ ಒಂದು ಪರಿಶೀಲನೆ ಮಾಡಲಿಕ್ಕೆ. ಆ ವಿಷಯವಾಗಿ ಇವತ್ತು ಇಲ್ಲಿ ಬಂದಿದ್ದೀವಿ. ಇದು ಭಾಳ ವಿಶೇಷ. ಇನ್ನೊಂದು ರೀತಿಯಲ್ಲಿ ಏನಂದರೆ, ನಮ್ಮ ತಾಯಿಯೂ ಸಹ ಮಂಡ್ಯದ ಮುಟ್ನಳ್ಳಿಯವರು. ಸೊ ಅದೇ ರೀತಿಯಲ್ಲಿ ದೇಶದ ಎಲ್ಲ ಕಡೆ ಮಾಡಿದ್ರೂ ಸಹ ನಮ್ಮ ಮಂಡ್ಯದಲ್ಲಿ ಮಾಡೋದು ಭಾಳ ಸಂತೋಷದ ವಿಷಯ. ಜೊತೆಗೆ ನಮ್ಮ ಕೆಂಪೇಗೌಡರು ಮತ್ತು ನಮ್ಮ ಮಂಡ್ಯಗೂ ಸಹ ಅವ್ರ ಮೇಲೆ ಭಾಳಷ್ಟು ಪ್ರೀತಿ ಇದೆ. ಆ ಪ್ರೀತಿಗೆ ಏನಂತೀವಿ, ಕಲೆಯ ಮುಖಾಂತರ ಎಲ್ಲ ರೀತಿಯ ಒಂದು ನ್ಯಾಯನ ಒದಗಿಸುವ ಪ್ರಯತ್ನ ಮಾಡ್ತೀನಿ. ಈ ಒಂದು ಅವಕಾಶಕ್ಕೆ ನನ್ನನ್ನೆಲ್ಲ ಕರೆಸಿದ್ದಕ್ಕೆ ಶಾಸಕರು ಸಹ ನನ್ನ ಧನ್ಯವಾದ ತಿಳಿಸ್ತೇನೆ. ಇದೇ ವೇಳೆ ಮುಡಾ ಅಧ್ಯಕ್ಷ ಬಿಪಿ ಪ್ರಕಾಶ್, ಮಾಜಿ ನಗರಸಭೆ ಅಧ್ಯಕ್ಷ ಮಂಜು, ಎಲ್ ಕೃಷ್ಣ, ಕೃಷ್ಣೇಗೌಡ, ತಮ್ಮಣ್ಣ, ರವೀಂದ್ರ, ಎಂಎಸ್ ಅಭಿಲಾಷ್, ರಮೇಶ್ ಸೇರಿದಂತೆ ಒಕ್ಕಲಿಗರ ಸೇವಾ ಟ್ರಸ್ಟ್, ಅಖಿಲ ಕರ್ನಾಟಕ ಒಕ್ಕಲಿಗರ ಸಂಘದ ಪದಾಧಿಕಾರಿಗಳಿದ್ದರು. ಮದ್ದೂರು ನಗರಸಭೆ ವತಿಯಿಂದ ರಸ್ತೆ ಪಕ್ಕದ ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯಾಚರಣೆ ಆರಂಭವಾಗಿದೆ.
ಸಮಾಚಾರ? ಜೆಸಿಬಿ ಯಂತ್ರಗಳಿಂದ ನಗರಸಭೆ ಪೌರಾಯುಕ್ತ ರಾಧಿಕಾ ನೇತೃತ್ವದಲ್ಲಿ ಪಟ್ಟಣದ ಮುಖ್ಯ ರಸ್ತೆಯಲ್ಲಿ ಅಂಗಡಿಯವರ ಅಕ್ರಮ ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯಾಚರಣೆ ಮಾಡಿದರು. ಪೊಲೀಸರ ಭದ್ರತೆಯೊಂದಿಗೆ ಜೆಸಿಬಿ ಬಳಸಿ ಒತ್ತುವರಿ ತೆರವು ಮಾಡಲಾಯಿತು. ಈ ವೇಳೆ ಅಂಗಡಿ ಮಳಿಗೆಗಳ ಮಾಲೀಕರು ಹಾಗೂ ನಗರಸಭೆ ಅಧಿಕಾರಿಗಳ ಜೊತೆ ಮಾತಿನ ಚಕಮಕಿ ನಡೆಯಿತು. ಮಾಡ್ಬಿಟ್ಟು ಬೈದಿಲ್ಲ ಅಂದ್ರೆ ವಾಪಸ್ ಬನ್ನಿ. ಇನ್ನು 1 ಅವರ್ ಬಿಟ್ಕೊಂಡು ವಾಪಸ್ ಬನ್ನಿ. ಕ್ಲಿಯರ್ ಮಾಡಿ ನೋಡಿ. ಅರ್ಥ ಮಾಡ್ಕೊಂಡು ಬೇಡ. ಕ್ಯಾಂಪ್ ಆಗಿದೆ ಅದು. ಈ ಎಲ್ಲದನ್ನ ನೀವೇನಾಗುತ್ತೆ ಫುಟ್ಪಾತ್ ಒತ್ತುವರಿ ತೆರವಿಗೆ ವರ್ತಕರು ಸಮಯಾವಕಾಶ ಕೇಳಿದರು. ಆದರೆ ವರ್ತಕರಿಗೆ ಸಮಯಾವಕಾಶ ನೀಡದೆ ಜೆಸಿಬಿ ಮೂಲಕ ತೆರವು ಕಾರ್ಯಾಚರಣೆ ಮುಂದುವರಿಸಿದರು. ನಮಸ್ಕಾರ. ಬೆಳಗ್ಗೆ 7:45 ಕಮೆನ್ಸ್ ಆಗಿದೆ ಈ ತೆರವು ಕಾರ್ಯಾಚರಣೆ. ಬೆಳಗ್ಗೆ 7:45 ಸ್ಟಾರ್ಟ್ ಆಗಿರೋದು. ಸೊ ಎಲ್ಲ ನಾವು ಈ ಟಿವಿ ಸರ್ಕಲಿಂದ ಕೊಡಿ ಸರ್ಕಲ್ವರೆಗೂ ತೆರವು ಕಾರ್ಯ ಮಾಡ್ತಿದ್ದೀವಿ. ಮತ್ತು ಆಲ್ರೆಡಿ ನಾವು ನಿನ್ನೆ ಎಲ್ಲ ಅನೌನ್ಸ್ಮೆಂಟ್ ಕೂಡ ಮಾಡಿಸಿದ್ದೀವಿ ರಿಲೇಟೆಡ್. ಸೊ ಜನಗಳೆಲ್ಲ ಈಗ ಎಚ್ಚೆತ್ಕೊಳ್ತಿದ್ದಾರೆ. ಮುಂಚೆನೇ ಎಚ್ಚೆತ್ಕೊಂಡು ಇದೆಲ್ಲ ಅವರಿಂದಾನೇ ಈ ಕಾರ್ಯ ಆಗಿದ್ದಿದ್ರೆ ನಮ್ಗೆ ಇಷ್ಟೊಂದು ಕೆಲಸ ಇರ್ತಿರ್ಲಿಲ್ಲ. ಈಗ ಬಂದಿದ್ದಾರೆ, ನಮಗೆ ಟೈಮ್ ಕೊಡಿ ದಯವಿಟ್ಟು ಅಂತ. ನಾವುಗಳು ನಮ್ಮದು ಕರ್ತವ್ಯ ಮಾಡ್ಕೊಂಡು ಹೋಗ್ತಿದ್ದೀವಿ. ಸೊ ನನ್ನೆಲ್ಲ ಸ್ಟಾಫು ಎಲ್ಲ ತುಂಬ ಸಪೋರ್ಟಿವ್ ಆಗಿದ್ದಾರೆ. ನಮ್ಮ ಸರ್ಕಲ್ ಇನ್ಸ್ಪೆಕ್ಟ್ರು, ನಮ್ಮ AWE, ನಮ್ಮ RO ಅವರು, ಮತ್ತು PWD ಡಿಪಾರ್ಟ್ಮೆಂಟು, ಪೊಲೀಸ್ ಡಿಪಾರ್ಟ್ಮೆಂಟು, ನಮ್ಮ ಕಮ್ಯುನಿಟಿ ಮೊಬಿಲೈಸರ್ಸ್, ನಮ್ಮ ಪೌರ ಕಾರ್ಮಿಕ ಟೀಮ್ಸು ಎಲ್ಲರಿಗೂ ನಾನು ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ದಯವಿಟ್ಟು ಈ ಥರ ಇಲ್ಲೀಗಲ್ ಇರೋ ಅಂಥದ್ದು, ಈ ಥರ ಎನ್ಫೋರ್ಸ್ಮೆಂಟ್ ಇರುವಂಥದ್ದು ದಯವಿಟ್ಟು ತೆರವುಗೊಳಿಸಿ. ನಿಮ್ಮ ಲೆವೆಲೆಲ್ಲ ಮಾಡಿಕೊಂಡ್ರೆ ನಮ್ಗೆ ಇಷ್ಟೊಂದು ಕಷ್ಟ ಆಗಲ್ಲ. ಬೇರೆ ಕೆಲಸಕ್ಕಾದ್ರೂ ಈ ಟೈಮ್ನ ಡೆಡಿಕೇಟ್ ಮಾಡ್ಬೋದು. ಈಗಾಗಲೇ ಸ್ಟಾಫ್ಗಳು ಇಲ್ಲದೆ ಇರೋದ್ರಿಂದ ಬೇರೆ ಕೆಲಸಗಳು ಪೆಂಡಿಂಗ್ ಇರುತ್ತೆ. ಇದು ಬೆಳಗ್ಗೆ ಕಮೆನ್ಸ್ ಆದರೆ ಮಧ್ಯಾಹ್ನದವರೆಗೂ ಹೋಗುತ್ತೆ. ಸೊ ದಯವಿಟ್ಟು ನಿಮ್ಮ ಲೆವೆಲಲ್ಲಿ ಇದು ಮುಗಿಸ್ಕೊಂಡ್ರೆ ನಮಗೆ ಭಾಳ ಹೆಲ್ಪ್ ಆಗುತ್ತೆ. ಕಾರ್ಯಾಚರಣೆಯಲ್ಲಿ ನಗರಸಭೆ, ಪೊಲೀಸ್ ಇಲಾಖೆ, ಲೋಕೋಪಯೋಗಿ ಇಲಾಖೆ ಭಾಗಿಯಾಗಿದ್ದರು. ಗೆಜ್ಜಲಗೆರೆ ಸೇರಿದಂತೆ 3 ಗ್ರಾಮ ಪಂಚಾಯಿತಿಗಳನ್ನು ಮದ್ದೂರು ನಗರಸಭೆಗೆ ಸೇರಿಸುವ ಕಾರ್ಯಕ್ರಮ ಕ್ರಮಬದ್ಧವಾಗಿಲ್ಲ ಎಂದು ರೈತ ಹೋರಾಟಗಾರ್ತಿ ಸುನಂದಾ ಜಯರಾಮ್ ಆರೋಪಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮದ್ದೂರು ಶಾಸಕರು ಮದ್ದೂರು ಪುರಸಭೆ, ಚಾಮನಹಳ್ಳಿ, ಸೋಮನಹಳ್ಳಿ, ಗೊರವಾಲೆ, ಗೆಜ್ಜಲಗೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಗಳಿಗೆ ಭೇಟಿ ನೀಡಿ ಗ್ರಾಮಸ್ಥರ ಅಭಿಪ್ರಾಯ ಸಂಗ್ರಹಿಸದೆ ಏಕಪಕ್ಷೀಯವಾಗಿ ನಗರಸಭೆಗೆ ಸೇರಿಸುವ ಕಾರ್ಯಕ್ಕೆ ಮುಂದಾಗಿದ್ದಾರೆ ಎಂದು ದೂರಿದರು. ಈ ಸಂಬಂಧ ಗ್ರಾಮ ಪಂಚಾಯಿತಿಗಳ ಸಾಮಾನ್ಯ ಸಭೆಯಲ್ಲಿಯೂ ವಿಷಯದ ಕಾರ್ಯಸೂಚಿ ತರಲಾಗಿಲ್ಲ. ಗ್ರಾಮಸ್ಥರು, ಗ್ರಾಮ ಪಂಚಾಯಿತಿ ಸದಸ್ಯರ ವಿರೋಧದ ನಡುವೆಯೂ ಅಬ್ದುಲ್ ನಜೀರ್ ಸಾಬ್, ಗಾಂಧೀಜಿ ಅವರುಗಳ ಕನಸಿನ ಪಂಚಾಯತ್ ರಾಜ್ ವ್ಯವಸ್ಥೆಗೆ ಧಕ್ಕೆ ತರುತ್ತಿದ್ದಾರೆ. ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಗ್ರಾಮಸ್ಥರ ಹಕ್ಕುಚ್ಯುತಿ ಮಾಡಿ ನಾಗರಿಕತೆಯ ಕಾರಣ ಹೇಳಿ ತಾಲೂಕಿನ ಹಸಿರು ವಲಯವನ್ನು ಸರ್ವನಾಶ ಮಾಡಲು ಹೊರಟಿದ್ದಾರೆ ಎಂದು ಆಕ್ಷೇಪ ವ್ಯಕ್ತಪಡಿಸಿದರು. ಸದರಿ ಗ್ರಾಮ ಪಂಚಾಯಿತಿಗಳನ್ನು ನಗರಸಭೆ ಸೇರಿಸದಂತೆ ತಾಲೂಕು ಮಟ್ಟದಲ್ಲಿ ಹೋರಾಟ ಮಾಡಲಾಗಿದೆ. ಅಂತೆಯೇ ಹೈಕೋರ್ಟ್ನಲ್ಲೂ PIL ಸಲ್ಲಿಸಲಾಗಿದೆ. 18 ದಿನಗಳಿಂದ ಗೆಜ್ಜಲಗೆರೆ ಗ್ರಾಮ ಪಂಚಾಯಿತಿ ಬಳಿ ಅನಿರ್ದಿಷ್ಟಾವಧಿ ಧರಣಿ ಮೂಲಕ ಹೋರಾಟ ಮಾಡುತ್ತಿರುವುದಾಗಿ ತಿಳಿಸಿದರು. ಮದ್ದೂರು ಪುರಸಭೆಯನ್ನು ನಗರಸಭೆಯನ್ನಾಗಿ ಮೇಲ್ದರ್ಜೆಗೇರಿಸುವ ತೀರ್ಮಾನ ಕೈಗೊಂಡಿರುವಂಥ ಮದ್ದೂರು ತಾಲೂಕಿನ ಶಾಸಕರಾದ ಉದಯರವರು ಗೆಜ್ಜಲಗೆರೆ ಹಾಗೆ ಇನ್ನುಳಿದ 3 ಪಂಚಾಯಿತಿಗಳನ್ನು ಸೇರಿಸಿ ಗೊರವನಹಳ್ಳಿ, ಚಾಮನಹಳ್ಳಿ, ಸೋಮನಹಳ್ಳಿ ನಮ್ಮ ಪಂಚಾಯತ್ ರಾಜ್ ವ್ಯವಸ್ಥೆಯ ಕನಸಿಗೆ ದ್ರೋಹ ಮಾಡ್ತಾ ಇದ್ದಾರೆ, ಧಕ್ಕೆ ತರ್ತಾ ಇದ್ದಾರೆ. ಆ ಕಾರಣ ನಾವು ಅದನ್ನು ವಿರೋಧ ಮಾಡಿ ಕಳೆದ 18 ದಿನಗಳಿಂದ ಧರಣಿ ಸತ್ಯಾಗ್ರಹ ನಡೀತಾ ಇದೆ. 1.5 ವರ್ಷಗಳಿಂದ
ತುಂಬ ವಿಭಿನ್ನ ರೀತಿಯಲ್ಲಿ ಹೋರಾಟಗಳನ್ನು ಮಾಡಿದ್ದೀವಿ. ಎಲ್ಲ ಸಂಬಂಧಪಟ್ಟಂಥ ಸರ್ಕಾರದ ಇಲಾಖೆಗಳ ಅಧಿಕಾರಿಗಳಿಗೆ ಮಾಹಿತಿ ಕೊಟ್ಟಿದ್ದೀವಿ. ಚುನಾಯಿತ ಪ್ರತಿನಿಧಿಗಳ ಗಮನಕ್ಕೆ ತಂದು ಒತ್ತಡ ತಂದಿದ್ದೀವಿ. ಕಾನೂನಿನ ಮೂಲಕ ಮಧ್ಯಂತರ ಆದೇಶಕ್ಕೆ ಹೋರಾಟ ಮಾಡ್ತಾ ಇದ್ದೀವಿ. ಕಾನೂನಾತ್ಮಕ ಹೋರಾಟ ರಾಜಕೀಯ ಒತ್ತಡದ ನಡುವೆ ಅನಿವಾರ್ಯವಾಗಿ ಜನಚಳವಳಿ ಇವತ್ತು ಗ್ರಾಮದಲ್ಲಿ ಶುರುವಾಗಿದೆ. ತುಂಬ ದೊಡ್ಡ ಸ್ವರೂಪದಲ್ಲಿ ಚಳವಳಿ ಬೆಳೀತಾ ಇದೆ. ಸಮಸ್ತ ಗ್ರಾಮಸ್ಥರು ಸಂಘಟನೆಗಳು ಒಗ್ಗೂಡಿ ಹೋರಾಟಕ್ಕೆ ಕೈ ಹಚ್ಚಿದ್ದೀವಿ. ಪಂಚಾಯತ್ ರಾಜ್ ವ್ಯವಸ್ಥೆ ಪ್ರಕಾರ ನಮ್ಮ ಗ್ರಾಮ ನಮ್ಮ ಪಂಚಾಯಿತಿ ಎನ್ನುವ ಘೋಷವಾಕ್ಯದ ಜೊತೆ ಹೋರಾಟ ಶುರುವಾಗಿದೆ. ಪಂಚಾಯಿತಿಯಾಗಿಯೇ ಉಳಿಯುವವರೆಗೂ ಯಾವುದೇ ಕಾರಣಕ್ಕೂ ಹೋರಾಟ ಧರಣಿ ನಿಲ್ಲಲ್ಲ. ಶಾಸಕರಿಗೆ ಇದು ಎಚ್ಚರಿಕೆ ಮಾತು. ಗೋಷ್ಠಿಯಲ್ಲಿ ಗೆಜ್ಜಲಗೆರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಬಿಎಸ್ ರಾಧೆ, ಎಪಿಎಂಸಿ ಮಾಜಿ ಅಧ್ಯಕ್ಷ ಜಿಎಸ್ ಮಹೇಂದ್ರ, ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಇಪಿ ಯೋಗೇಶ್, ಜಿಎಚ್ ವೀರಪ್ಪ, ಚಂದ್ರಶೇಖರ್, ಲಿಂಗಪ್ಪ, ಯಜಮಾನ್ ಶಂಕರಪ್ಪ ಇದ್ದರು. ಮದ್ದೂರು ತಾಲೂಕಿನ ಗೆಜ್ಜಲಗೆರೆ ಗ್ರಾಮ ಪಂಚಾಯಿತಿಯನ್ನು ನಗರಸಭೆಯಿಂದ ಕೈಬಿಡುವಂತೆ ಒತ್ತಾಯಿಸಿ ನಡೆಯುತ್ತಿರುವ ಅನಿರ್ದಿಷ್ಟಾವಧಿ ಪ್ರತಿಭಟನೆ ವೇಳೆ ಶಾಸಕರ ಹಾಗೂ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರ ವಿರುದ್ಧ ಇಲ್ಲಸಲ್ಲದ ಆರೋಪಗಳನ್ನು ಮಾಡುತ್ತಿದ್ದು, ಇದು ಸತ್ಯಕ್ಕೆ ದೂರವಾದ ಸಂಗತಿ ಎಂದು ಗೆಜ್ಜಲಗೆರೆ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ, ಹಾಲಿ ಸದಸ್ಯ ಹರೀಶ್ ತಿಳಿಸಿದರು. ನಗರದ ಪ್ರವಾಸಿ ಮಂದಿರದಲ್ಲಿ ನಡೆದ ಸುದ್ದಿಗೋಷ್ಠಿ ವೇಳೆ ಮಾತನಾಡಿದ ಅವರು, ಗೆಜ್ಜಲಗೆರೆ ಗ್ರಾಮಸ್ಥರು ಕಳೆದ 14 ದಿನಗಳಿಂದ ನಡೆಸುತ್ತಿರುವ ಪ್ರತಿಭಟನೆ ಅವರ ವೈಯಕ್ತಿಕ ವಿಚಾರವಾಗಿದ್ದು, ಧರಣಿ ವೇಳೆ ನಗರಸಭೆಗೆ ಸೇರ್ಪಡೆ ಸಂಬಂಧ ತಮ್ಮನ್ನು 2 ಕೋಟಿ ರುಗಳಿಗೆ ಮಾರಾಟವಾಗಿದ್ದಾರೆಂದು ಸಲ್ಲದ ಆರೋಪ ಮಾಡುತ್ತಿದ್ದು, ಸಾಕ್ಷಿ ಸಮೇತ ರುಜುವಾತುಪಡಿಸುವಂತೆ ಸವಾಲು ಹಾಕಿದ್ದಾರೆ. ಗ್ರಾಮದ ಭೈರವೇಶ್ವರ ಮತ್ತು ವೀರಭದ್ರೇಶ್ವರ ದೇವರ ಮೇಲೆ ನಂಬಿಕೆ ಇಟ್ಟಿರುವ ತಾವು ಇದುವರೆಗೂ ಒಂದೇ ಒಂದು ರುಗಳನ್ನು ಪಡೆದಿಲ್ಲವಾದರೂ ಕೆಲ ಪ್ರತಿಭಟನಾ ನಿರತರು ನಿರಂತರವಾಗಿ ಆರೋಪ ಮಾಡುತ್ತಿದ್ದು, ಗ್ರಾಮದೆಲ್ಲೆಡೆ ತಮ್ಮ ವಿರುದ್ಧ ಹಣ ಪಡೆದಿರುವ ತಪ್ಪು ಅಭಿಪ್ರಾಯವನ್ನು ಹರಡುತ್ತಿದ್ದು, ಈ ಕುರಿತು ಗ್ರಾಮದ ದೇವಾಲಯದ ಮುಂದೆ ಪ್ರಮಾಣಕ್ಕೆ ಒತ್ತಾಯಿಸಿದರು. ಟಾರ್ಗೆಟ್ ಮಾಡಿ ಗ್ರಾಮ ಪಂಚಾಯತಿಯನ್ನು ಮಾರವರ 7 ಕೋಟಿ ರೂಪಾಯಿಗೆ ಮಾರಿ ಹಣವನ್ನು ತಗೊಂಡಿರೋದನ್ನ ಆರೋಪವನ್ನು ಹೊರಿಸಿದ್ದಾರೆ. ನಾನು ಗೆಜ್ಜಲಗೆರೆ ವೀರಭದ್ರೇಶ್ವರ ಭೈರವೇಶ್ವರ ಮೇಲೆ ಆಣೆ ಮಾಡಿ ಹೇಳ್ತೀನಿ, ಶಾಸಕರ ಹತ್ರ ನಗರಸಭೆ ಪಂಚಾಯತಿ ವಿಚಾರವಾಗಿ 1 ರೂಪಾಯಿನ ತಿಂದಿದ್ರೆ ನನ್ನ ವಂಶ ನಿರ್ವಂಸಾಲಿ. ಇದು ಸಾರಿ ಹೇಳ್ತಾ ಇದ್ದೀನಿ ನಾನು, ನನ್ನ ವಂಶ ನಿರ್ವಂಸಾಲಿ. 1 ರೂಪಾಯಿ ಶಾಸಕರ ಹತ್ರ ಈ ವಿಚಾರವಾಗಿ ನಾನು ತಿಂದಿದ್ರೆ ಇಲ್ಲ. ಯಾರು ನನ್ನ ಮೇಲೆ ಈ ಥರ ಆರೋಪ ಹೊರಿಸ್ತಿದಾರೆ ಅವ್ರ ಮನೆ ನಿರ್ವಂಸ ಆಗಲಿ, ಆ ಭಗವಂತ ನೋಡ್ಕೋತಾರೆ. ಮತ್ತು ನಮಗೂ ಕೂಡ 4-5 ದಿನದ ಆತಂಕ ಆಗಿತ್ತು. ಹಳ್ಳಿ ಜನ ಡೈರಿ ಹೊಟ್ಟಾದಂತೆ, ಪಂಚಾಯತಿ ಹೊಟ್ಟಾದಂತೆ ನಮ್ಮನ್ನು ಕೇಳಿದ ನಮಗೂ ಆತಂಕ ಆಯಿತು. ಇವತ್ತು ಅದೇ ವಿಚಾರವಾಗಿ ನಮ್ಮ ಗೆಜ್ಜಲಗೆರೆ ನನ್ನ ಸ್ನೇಹಿತರನ್ನ ಕರ್ಕೊಂಡು ಈಗ ಶಾಸಕರ ಮನೆಗೆ ಹೋಗಿ ನಾವು ಶಾಸಕರ ಹತ್ರನೂ ಕೂಡ ಚರ್ಚೆ ಮಾಡಿದ್ವಿ. ಆ ಥರ ಆದರೆ ರೈತರಿಗೆ ತುಂಬ ತೊಂದರೆ ಆಯ್ತದೆ ಅದಕ್ಕೆ ಅವ್ರು ಒಂದೇ ಮತ್ತೆ ಡೈರಿ ಯಾವುದೇ ಕಾರಣಕ್ಕೆ ಹೋಗಲ್ಲ ಅಂತೇಳಿ KMF ಅಧ್ಯಕ್ಷರಿಗೆ ಫೋನ್ ಮಾಡಿ ನಮ್ಮ ಮುಂಚೆನೇ ಮಾತಾಡಿಸಿದ್ದಾರೆ. ಮತ್ತು ಗ್ರಾಮ ಪಂಚಾಯತಿ ಸಭಾಭ್ಯಾಸ ಮಾಡ್ತೀವಿ, ಎಲ್ಲ ಕಾರ್ಯಕೆಲಸಗಳು ಅಲ್ಲೇ ನಡೀತಿದೆ ಅಂತ ನಮಗೆ ಮಾತು ಕೊಟ್ಟಿದ್ದಾರೆ. ಈ ವಿಚಾರವಾಗಿ ಗೆಜ್ಜಲಗೆರೆ ಗ್ರಾಮ ಕಾಲದಿಂದ ಹೋರಾಟ ಮಾಡ್ಕೊಂಡು ಬಂದದ. ಅವ್ರು ಹೋರಾಟ ಮಾಡ್ತಾವ್ರೆ, ಅವ್ರ ಹೋರಾಟಕ್ಕೆ ಜಯ ಸಿಗಲಿ, ಅದಕ್ಕೆ ನಮ್ಗೆ ಅಭ್ಯಂತರ ಇಲ್ಲ. ನಮ್ಮನ್ನು ರಾಜಕೀಯಕ್ಕೋಸ್ಕರ ನಮ್ಮ ತೇಜವಾದ ಮಾಡೋಕ್ಕೆ ಹಣ ಇಸ್ಕೊಂಡವನೇ ಪಂಚಾಯತಿ ಮಾರನೇ ಅಂತಾರಲ್ಲ, ಸಾಬೀತು ಮಾಡಲಿ. ಅವ್ರು ಏನು ಹೇಳ್ತಾರೋ ಅದನ್ನ ಸಿದ್ಧ ಇರ್ತೀವಿ. ನಮ್ಮ ಗ್ರಾಮದಲ್ಲಿ ನಾವಿಲ್ಲಿ ಯಾರ ಹೆಸರು ಹೇಳೋಕ್ಕೂ ನಾನು ಇಷ್ಟಪಡಲ್ಲ. ನಮ್ಮ ಗ್ರಾಮದಲ್ಲಿ ಇರ್ತಕ್ಕಂಥ ಸಾರ್ವಜನಿಕರು ಹೋರಾಟ ಮಾಡ್ತಾವ್ರೆ. ಅವ್ರ ಮನಸ್ಸಿಗೆ ಇವ್ರು ಏನು ತುಂಬಿದ್ರೆ ಗೊತ್ತಿಲ್ಲ, ಕೆಲವು ಜನಕ್ಕೆ ಗೊತ್ತಿಲ್ಲ. ಯಾರು ಹೇಳೋದನ್ನ ಅವ್ರು ಒಪ್ಕೊಂಡವ್ರೆ. ನಾನು ನನ್ನ ಮನಸ್ಸಲ್ಲಿ ಹೇಳ್ತೀನಿ, ನಾವು ಈ ವಿಚಾರವಾಗಿ ಹಣ ಪಡೆದಿರೋ ಭಗವಂತ ನೋಡ್ಕೊಳ್ಳಿ, ಇಲ್ಲ ಸಾಬೀತು ಮಾಡಲಿ. ಮುಂಚೂಣಿ ನಾಯಕ ಬಂದ್ರೆ ಪ್ರತಿನಿತ್ಯ ಪತ್ರಕರ್ತರು ನೀವು ಹೋಗಿದ್ದೀರಿ, ಯಾರು ಮುಂಚೂಣಿ ನಾಯಕ ತಮಗೆ ಗೊತ್ತು. ನಾವು ಯಾರ ಹೆಸರು ಹೇಳೋಕ್ಕೂ ಇಷ್ಟಪಡಲ್ಲ. ಯಾಕಂದ್ರೆ ನಾವು ಯಾರು ಈಗ ಅವರು ನಮ್ಮನ್ನು ಯಾವ ರೀತಿ ಟಾರ್ಗೆಟ್ ಮಾಡ್ತಾರೆ, ನಾವು ಯಾರನ್ನು ಟಾರ್ಗೆಟ್ ಮಾಡೋಕ್ಕೂ ಇಷ್ಟಪಡಲ್ಲ. ಯಾಕಂದ್ರೆ ಒಂದು ಹೋರಾಟ ರೈತ ಚಳವಳಿ ಮಾಡಲಿ, ಅದಕ್ಕೆ ನಮ್ದು ಯಾವುದೇ ರೀತಿ ಅಭ್ಯಂತರ ಇಲ್ಲ. ಕಾನೂನಿಗಿಂತ ದೊಡ್ಡವ್ರು ಯಾರೂ ಇಲ್ಲ. ಕೋರ್ಟಲ್ಲಿದೆ, ಕೋರ್ಟಲ್ಲಿ ಏನು ತೀರ್ಮಾನ ಆಗ್ತದೆ ಅದಕ್ಕೆ ಎಲ್ಲರೂ ಬದ್ಧವಾಗಬೇಕು. ಮುಂಚೂಣಿ ಅಂದ್ರೆ ನಮಗೆ ಮುಂಚವಾಗಿ ಅವ್ರು ಹೇಳಲಿಲ್ಲ, ಜನಗಳಿಗೆ ಕಿವಿಗೆ ಊದವ್ರೆ. ಜನಗಳು ಆ ಥರ ನನ್ನ ಮುಂಚೆ ಯಾರು ಮಾತಾಡಿಲ್ಲ. ಈಗ ಗ್ರಾಮ ಪಂಚಾಯತಿ ನಿರ್ಣಯ ಮಾಡಿದ ಟೈಮಲ್ಲಿ ಒಂದ್ಸರಿ 9 ಮಂದಿ ಮೊದಲು ಮೀಟಿಂಗಲ್ಲಿ ಪಂಚಾಯತಿ ಇರಬೇಕು ಅಂತೇಳಿ ತಿರಸ್ಕಾರ ಮಾಡಿದ್ದು ನಾವೇ. ಫಸ್ಟ್ ಮೀಟಿಂಗ್ ಮಾಡಿದಾಗ ಸತ್ಯ. 2ನೇ ಮೀಟಿಂಗಲ್ಲಿ ನಾನು ತಟಸ್ಥವಾಗಿ ಉಳ್ಕೊಂಡಿದ್ದೀನಿ, ಅದು ದಾಖಲಾತಿಲ್ಲದೆ. 3ನೇ ಮೀಟಿಂಗಲ್ಲಿ 8 ಜನ ಸದಸ್ಯರಿದ್ದರು. 8 ಜನ ಸದಸ್ಯರಿದ್ದಾಗ ಮೀಟಿಂಗಲ್ಲಿ ನಡೆದಿದ್ದು ಸತ್ಯ. ಇಲ್ಲಿ ಏಕ ವ್ಯಕ್ತಿ ಹೋಗಿ PDO ಹತ್ರ ಮಾತಾಡಿ ಮಾಡುವಂಥದ್ದಲ್ಲ. ಆ ಥರ ಆಗಿರೋ ಅಧಿಕಾರಿಗಳ ಕಾನೂನು ವಿರುದ್ಧ ಕ್ರಮ ಕೈಗೊಳ್ಳಿ, ಕಂಪ್ಲೇಂಟ್ ಕೊಡಲಿ. ಗ್ರಾಮ ಸಭೆ ಯಾವುದೇ
ಇಂಟಿಮೇಷನ್ ಆಡಳಿತ ಮಂಡಳಿ ನಮಗೆ ಕೊಟ್ಟಿಲ್ಲ. ಆ ಥರ ಇದ್ರೆ ಅಧಿಕಾರಿಗಳು ತಾನೇ ಕರೆಯೋದು, ಅಧಿಕಾರಿಗಳ ಶಿಸ್ತಿನ ಕ್ರಮ ತಗೊಳ್ಳಿ, ಕಂಪ್ಲೇಂಟ್ ಕೊಡಲಿ, ಮೇಲಧಿಕಾರಿಗಳಿಗೂ ಕಂಪ್ಲೇಂಟ್ ಕೊಡಲಿ. ಎರಡನೇ ಸಭೆಯಲ್ಲಿ ನನ್ನ ಪಾತ್ರ, ನಾನು ಅಧ್ಯಕ್ಷನೂ ಅಲ್ಲ, ನಾನೊಬ್ಬ ಸದಸ್ಯ. ಅಲ್ಲ, ಸದಸ್ಯನಾಗಿ ಏನು ಪಾತ್ರ ಇದೆ? ಸದಸ್ಯನಾಗಿ ನಾನು ಕೂತಿದ್ದು ಎಲ್ಲ ಮಾತಾಡಿದ್ರು. ಈಗ ಇಂಪ್ಲಿಮೆಂಟ್ ವಿಚಾರದಲ್ಲಿ ಶಾಸಕರ ಹತ್ರ ಮಾತಾಡಿದ್ವಿ. ಅವರು ಯಾವುದೇ ಕಾರಣಕ್ಕೂ ಗ್ರಾಮ ಪಂಚಾಯತಿನ ಮದ್ದೂರಿಗೆ ಬರೋಕ್ಕಾಗಲ್ಲ, ಅಲ್ಲೇ ನಗರಸಭೆ ಆದರೂ ಕೂಡ ಅಲ್ಲೇ ಕಾರ್ಯಕಲಾಪ ನಡೀತದೆ. ನಿಮ್ಮ ಡೈರಿ ಆಗ್ಬೋದು, ಸೊಸೈಟಿ ಆಗ್ಬೋದು, ಯಾವುದೂ ಕೂಡ ನಾವು ಮದ್ದೂರಿಗೆ ನಾವು ಜನಗಳಿಗೆ ತೊಂದರೆ ಕೊಡಲ್ಲ ಅಂತ ಹೇಳಿ ಅವರು ಮಾತು ಕೊಟ್ಟಿದ್ರು. ಗೋಷ್ಠಿ ವೇಳೆ ಗ್ರಾಮ ಪಂಚಾಯಿತಿ ಸದಸ್ಯ ಶಿವಾಜಿ, ಮಾಜಿ ಸದಸ್ಯ ಕುಮಾರ್, ಎಂಪಿಸಿಎಸ್ ನಿರ್ದೇಶಕ ಆದಿಪ್ರಸಾದ್, ಯುವ ಕಾಂಗ್ರೆಸ್ ಅಧ್ಯಕ್ಷ ಹಿತೇಗೌಡ, ಮಾಜಿ ಅಧ್ಯಕ್ಷ ಕಿರಣ್, ಮುಖಂಡರಾದ ಮನು, ಇಂದುಕುಮಾರ್ ಇತರರಿದ್ದರು. ಮನುಷ್ಯನ ಜೀವನದಲ್ಲಿ ದಿನದರ್ಶಿಕೆಗಳ ಪಾತ್ರ ಮಹತ್ವವಾಗಿದೆ ಎಂದು ಕರ್ನಾಟಕ ಜವಳಿ ಮತ್ತು ಕೈಮಗ್ಗ ಅಭಿವೃದ್ಧಿ ನಿಗಮ ಅಧ್ಯಕ್ಷ ನಾಗೇಂದ್ರ ಕೆಆರ್ಪೇಟೆ ಹೇಳಿದರು. ನಗರದಲ್ಲಿರುವ ಪತ್ರಿಕಾ ಭವನದಲ್ಲಿ ಕೆಮ್ಮುಗಿಲು ಪ್ರಾದೇಶಿಕ ದಿನಪತ್ರಿಕೆ ಸಂಸ್ಥೆ ಹೊರತಂದಿರುವ 2026ರ ದಿನದರ್ಶಿಕೆ ಬಿಡುಗಡೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದರು. ಪ್ರತಿನಿತ್ಯದ ವರ್ತಮಾನ ಹಾಗೂ ಭೂತಕಾಲ, ಭವಿಷ್ಯತ್ಕಾಲವನ್ನು ತಿಳಿದುಕೊಳ್ಳಲು ದಿನದರ್ಶಿಕೆಗಳು ಅತ್ಯವಶ್ಯಕ. ಮುಂದಿನ ಶುಭ ಸಮಾಚಾರ ಹಾಗೂ ಶುಭ ಯೋಜನೆಗಳ ಬಗ್ಗೆ ಮಾಹಿತಿ ನೀಡುವ ದಿನದರ್ಶಿಕೆಗಳು ಹೆಚ್ಚು ಉಪಯುಕ್ತ ಎಂದು ತಿಳಿಸಿದರು. ಕ್ಯಾಲೆಂಡರನ್ನು ಹೊರತಂದಿದ್ದಾರೆ. ಏನು ಇದರ ಸಂಪಾದಕರಾದ ಸೋಮಶೇಖರ್ ಕೆರಗೋಡು ಅವರಿಗೆ ಶುಭವಾಗಲಿ. ಅವರು ಎಲ್ಲ ಕಡೆನೂ ಕೂಡ ನಿಖರವಾಗಿ ಒಂದು ದಿನಾಂಕ, ನಿಖರವಾದ ಸಮಯಗಳು, ರಾಹುಕಾಲ, ಸನ್ನಿವೇಶಗಳು ಮತ್ತು ಎಲ್ಲ ಗೊತ್ತಾಗಲಿ ಅನ್ನೋ ಉದ್ದೇಶ ಇಟ್ಟುಕೊಂಡು ಅವರು ತಂದಿದ್ದಾರೆ. ಮತ್ತು ಎಲ್ಲರಿಗೂ ಕೂಡ ಸಂಕ್ರಾಂತಿ ಮತ್ತು ಹೊಸ ವರ್ಷದ ಶುಭಾಶಯಗಳನ್ನ ತಿಳಿಸ್ತಾ ಸೋಮಶೇಖರ್ ಅವರಿಗೆ ಶುಭವನ್ನು ಹಾರೈಸ್ತಾ ಇದ್ದಾರೆ. ಕಾರ್ಯಕ್ರಮದಲ್ಲಿ ಮುಡಾ ಅಧ್ಯಕ್ಷ ಬಿಪಿ ಪ್ರಕಾಶ್, ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯ ಕಾರ್ಯದರ್ಶಿ ಕೆಮ್ಮುಗಿಲು ಸೋಮಶೇಖರ್ ಕೆರಗೋಡು, ಕರ್ನಾಟಕ ಸಣ್ಣ ಕೈಗಾರಿಕೆ ಉಪಾಧ್ಯಕ್ಷೆ ವಿಜಯಲಕ್ಷ್ಮಿ ರಘುನಂದನ್, ಅಧಿಕಾರಿ ಕಾವ್ಯಶ್ರೀ, ಜಿಲ್ಲಾ ಕಾಂಗ್ರೆಸ್ ಉಪಾಧ್ಯಕ್ಷ ಚಂದಗಾಲು ವಿಜಯಕುಮಾರ್, ವಕೀಲ ಮೋಹನ್, ಪತ್ರಕರ್ತ ತೇಜಸ್ವಿ, ಶ್ರೀಧರ್ ಇದ್ದರು. ದಂತಲೋಕ ಸೂಪರ್ ಸ್ಪೆಷಾಲಿಟಿ ಡೆಂಟಲ್ ಆಸ್ಪತ್ರೆ, ರಾಜ್ಯ ಡೆಂಟಿಸ್ಟ್ ಕ್ಲಬ್ ಹಾಗೂ ಪ್ರೈವೇಟ್ ಡಾಕ್ಟರ್ಸ್ ಅಸೋಸಿಯೇಷನ್ ವತಿಯಿಂದ 1ನೇ ಅಂತಾರಾಷ್ಟ್ರೀಯ ಪ್ರೀಮಿಯಂ ದಂತವೈದ್ಯಕೀಯ ಸಮ್ಮೇಳನ ಇನ್ನೋವೇಷನ್ಸ್ ಇನ್ ಡಿಜಿಟಲ್ ಡೆಂಟಿಸ್ಟ್ರಿ ಶೈಕ್ಷಣಿಕ ಕಾರ್ಯಾಗಾರವನ್ನು ಜನವರಿ 10-11ರಂದು ನಗರದ ಹೋಟೆಲ್ ಅಮರಾವತಿಯಲ್ಲಿ ಆಯೋಜಿಸಲಾಗಿದೆ ಎಂದು ಕಾರ್ಯಕ್ರಮ ಆಯೋಜಕ ಅಧ್ಯಕ್ಷ ಡಾ ಸುಮನ್ ಕಲ್ಯಾಣ್ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸಮ್ಮೇಳನದಲ್ಲಿ ದೇಶ ವಿದೇಶಗಳಿಂದ ದಂತತಜ್ಞರು ಭಾಗವಹಿಸಲಿದ್ದಾರೆ. ಆಧುನಿಕ ಡಿಜಿಟಲ್ ದಂತಚಿಕಿತ್ಸಾ ತಂತ್ರಜ್ಞಾನಗಳ ಕುರಿತು ಚರ್ಚೆಗಳು, ಉಪನ್ಯಾಸಗಳು ನಡೆಯಲಿವೆ ಎಂದರು. ಆಸ್ಟ್ರೇಲಿಯಾದ ಖ್ಯಾತ ಉಪನ್ಯಾಸಕರು ಭಾಗವಹಿಸಿ ಭವಿಷ್ಯದಲ್ಲಿ ದಂತಚಿಕಿತ್ಸೆಯಲ್ಲಿ ನಾವೀನ್ಯತೆ ಅಳವಡಿಸುವ ಸಂಬಂಧ ಉಪನ್ಯಾಸ ನೀಡುವರು. ಚೆನ್ನೈ, ಕೇರಳ, ಪುಣೆ, ಕೋಲ್ಕತ್ತಾ ಸೇರಿದಂತೆ ದೇಶದ ನಾನಾ ಭಾಗಗಳಿಂದ 250-300 ದಂತವೈದ್ಯರು ಭಾಗಿಯಾಗಲಿದ್ದಾರೆ ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಶಾಸಕ ಪಿ ರವಿಕುಮಾರ್ ಗೌಡ, ಮೈಸೂರು ಎಸ್ಪಿ ಮಲ್ಲಿಕಾರ್ಜುನ ಬಾಲದಂಡಿ, ಮಂಡ್ಯ ಎಸ್ಪಿ ಶೋಭರಾಣಿ, ಡಿಎಚ್ಒ ಡಾ ಮೋಹನ್, ಕರ್ನಾಟಕ ರಾಜ್ಯ ಡೆಂಟಲ್ ಕೌನ್ಸಿಲ್ನ ಅಧ್ಯಕ್ಷ ಡಾ ರಂಗನಾಥ್, ಡಾ ಶ್ರೀನಾಥ್, ಜಿಲ್ಲಾ ನ್ಯಾಯಾಧೀಶರಾದ ದಿಲೀಪ್ ಕುಮಾರ್, ಯೋಗೇಶ್ವರಿ, ಮಾಜಿ ಸಚಿವ ಎಂಎಸ್ ಆತ್ಮಾನಂದ, ಮೂಡಾ ಅಧ್ಯಕ್ಷ ಬಿಪಿ ಪ್ರಕಾಶ್, ಮನ್ಮೂಲ್ ಅಧ್ಯಕ್ಷ ಶಿವಕುಮಾರ್ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ ಎಂದು ವಿವರಿಸಿದರು. 2 ದಿನದ ಮಟ್ಟಿಗೆ ಹೋಟೆಲ್ ಅಮರಾವತಿ 10ನೇ ತಾರೀಕು ಮತ್ತು 11ನೇ ತಾರೀಕು ಜನವರಿ ಶನಿವಾರ ಭಾನುವಾರ ಆಯೋಜಿಸ್ತಾ ಇದ್ವಿ. ಸೊ ಈ ಕಾರ್ಯಕ್ರಮ ಆಯೋಜಿಸ್ತಾ ಇರೋದು ದಂತಲೋಕ ಸೂಪರ್ ಸ್ಪೆಷಾಲಿಟಿ ಡೆಂಟಲ್ ಹಾಸ್ಪಿಟಲ್ಲು ಮತ್ತು ಹಾಗೂ ಡೆಂಟಿಸ್ಟ್ ಕ್ಲಬ್ ಕರ್ನಾಟಕ ಮತ್ತು ಮಂಡ್ಯ ಪ್ರೈವೇಟ್ ಡಾಕ್ಟರ್ಸ್ ಅಸೋಸಿಯೇಷನ್ಸ್ ಅವರ ಕಡೆಯಿಂದ ಈ ಕಾರ್ಯಕ್ರಮನ ನಾವು ಮಂಡ್ಯದಲ್ಲಿ ಪ್ರಪ್ರಥಮ ಬಾರಿಗೆ ದೊಡ್ಡ ಮಟ್ಟದಲ್ಲಿ ದಂತವೈದ್ಯಕೀಯ ಶಾಸ್ತ್ರನ ತುಂಬ ಮೇಲ್ಮಟ್ಟಕ್ಕೆ ತಗೊಂಡೋಗುವ ಒಂದು ದೃಷ್ಟಿಯಿಂದ ಈ ಕಾರ್ಯಕ್ರಮ ನಾವು ಆಯೋಜಿಸ್ತಾ ಇದ್ದೀವಿ. ಈ ಕಾರ್ಯಕ್ರಮದಲ್ಲಿ ಟೋಟಲು 14 ಲೆಕ್ಚರ್ಸ್ ಇರುತ್ತೆ, 2 ದಿನ ಸೆಷನ್ಸ್ ನಡೆಯುತ್ತೆ. ಸೊ ದೇಶದ ವಿವಿಧ ಭಾಗದಿಂದ ಆಸ್ಟ್ರೇಲಿಯಾದಿಂದ ಸ್ಪೀಕರ್ ಕರೆಸ್ತಾ ಇದ್ದೀವಿ ಡೆಂಟಲ್ ಫ್ಯೂಚರ್ ಆಫ್ ಡಿಜಿಟಲ್ ಡೆಂಟಿಸ್ಟ್ರಿ ಬಗ್ಗೆ ಮಾತಾಡೋದಕ್ಕೆ. ಹಾಗೂ ಚೆನ್ನೈ, ಕೇರಳ, ಮಹಾರಾಷ್ಟ್ರ, ಪುಣೆ ಈ ಭಾಗದಿಂದ ಎಲ್ಲ ವಿವಿಧವಾದಂಥ ದಂತವೈದ್ಯಕೀಯ ಶಾಸ್ತ್ರದಲ್ಲಿ ಅತ್ಯಂತ ಪರಿಣತರಾದಂಥ ವೈದ್ಯರುಗಳು ಬಂದು ಇಲ್ಲಿ ಸೈಂಟಿಫಿಕ್ ಸೆಷನ್ಸ್ನ ನಡೆಸ್ಕೊಳ್ತಾವ್ರೆ. ಸೊ ಇದೊಂದು ಹೆಮ್ಮೆಯ ವಿಷಯ. ಹಾಗೂ ಈ ಕಾರ್ಯಕ್ರಮಕ್ಕೆ ಮಾನ್ಯ ಶಾಸಕರಾದ MLA ಸರ್ ಡಾಕ್ಟರ್ ರವಿಕುಮಾರ್ ಗಣಿಗಾರ್ ಅವರು ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಹಾಗೂ SP ಮೇಡಮ್ ಶೋಭಾರಾಣಿ ಹಾಗೂ ಮಲ್ಲಿಕಾರ್ಜುನ ಬಾಲದಂಡಿ ಸರು ಇವರು ಕಾರ್ಯಕ್ರಮಕ್ಕೆ ಇದಕ್ಕೆ ಬರ್ತಾ ಇದ್ದಾರೆ. ಹಾಗೂ ಮಂಡ್ಯ ಡಿಸ್ಟಿಕ್ ಜಡ್ಜ್ ಆದಂಥ ಯೋಗೇಶ್ವರಿ ಮೇಡಮು ಹಾಗೂ ದಿಲೀಪ್ ಸರ್ ಕೂಡ ಈ ಕಾರ್ಯಕ್ರಮಕ್ಕೆ ಭಾಗವಹಿಸ್ತಾ ಇದ್ದಾರೆ. ಸೊ ಈ ಕಾರ್ಯಕ್ರಮ 2 ದಿನ ಹೋಟೆಲ್ ಅಮರಾವತಿ ಬೆಳಗ್ಗೆ 9 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ ನಡೀತಾ ಇರುತ್ತೆ. ಇದರಲ್ಲಿ
ಟ್ರೇಡ್ ಸ್ಟಾಲ್ಸ್ ಕೂಡ ಸೈಂಟಿಫಿಕ್ ಸೆಷನ್ಸ್ ಇರುತ್ತೆ. ಸುಮಾರು ಒಂದು 200-200ಕ್ಕಿಂತ ಹೆಚ್ಚು ವೈದ್ಯರು ಇಲ್ಲಿ ಪಾಲ್ಗೊಳ್ಳುವಂಥ ಸಾಧ್ಯತೆ ಇದೆ. ಸೊ ಹಾಗಾಗಿ ಎಲ್ಲ ಪತ್ರಿಕಾ ಮಾಧ್ಯಮರು ಈ ಕಾರ್ಯಕ್ರಮಕ್ಕೆ ತಮ್ಮ ಎಲ್ಲರಿಗೂ ಆಹ್ವಾನ ಇದೆ. ದಯವಿಟ್ಟು ಬೆಳಗ್ಗೆ ಬಂದು, ಇನಾಗ್ರೇಷನ್ ಬೆಳಗ್ಗೆ 9 ಗಂಟೆಯಿಂದ 10 ಗಂಟೆ ಇರುತ್ತೆ ಶನಿವಾರ. ಈ ಕಾರ್ಯಕ್ರಮಕ್ಕೆ ನಿಮ್ಮ ಸಹಕಾರ ನಮಗೆ ಬೇಕಾಗುತ್ತೆ. ಗೋಷ್ಠಿಯಲ್ಲಿ ಡಾಕ್ಟರ್ ಅರುಣ್ ಕುಮಾರ್, ಡಾಕ್ಟರ್ ರವಿ, ಡಾಕ್ಟರ್ ವೇಣುಗೋಪಾಲ್, ಡಾಕ್ಟರ್ ಸಂತೋಷ್, ಡಾಕ್ಟರ್ ಮಾನಸ, ಡಾಕ್ಟರ್ ಸೌಜನ್ಯ ಇದ್ದರು.